ಅದಕ್ಕೆ ಮುಂಚೆ ನಾನು ಡೈರೆಕ್ಷನ್ ಪ್ಲ್ಯಾನ್ ಮಾಡಬೇಕಾದ್ರೆ ನಾನು ಕತೆ ಹೇಳ್ತಿದ್ದೆ. ಕತೆ ಹೇಳುವಾಗೆಲ್ಲ ಇದು ಚೆನ್ನಾಗಿದೆ ಕತೆ, ಹೇಗೆ ತೆಗಿತೀರಾ, ಹೇಳ್ದಂಗೆ ತೆಗಿತೀರಾ ನೀವು ಅಂತ ಕೇಳ್ತಿದ್ರು. ಒಬ್ಬ 26-27 ವರ್ಷದ ಹುಡುಗನಿಗೆ ಒಂದು 10,000 ಕೋಟಿ ರೂಪಾಯಿ ಸಿಕ್ಕಿದ್ರೆ ಅವನೇನು ಮಾಡಬಲ್ಲ ಸರ್? ಒಂದು ಸ್ವರ್ಗನ ಸೃಷ್ಟಿಸ್ಕೊಳ್ಳಬಲ್ಲ ಅವನ ಇದರಲ್ಲಿ. ಒಂದು 5 ವರ್ಷದ ಹಿಂದೆ ಗಂಗಾ ಸಿನಿಮಾ ಶುರು ಮಾಡಿದಲ್ಲಿಂದ ಆರಂಭ ಅಂತ ಇಟ್ಕೊಳ್ಳೋಣ. ಖಂಡಿತ ಸರ್. ಈ 5 ವರ್ಷದಲ್ಲಿ ನಿಮ್ಮ ಆಸಕ್ತಿಯ ಗ್ರೇಡ್ ಲೆವೆಲ್ಲು ಹೆಚ್ಚಿದೆಯಾ, ಕಡಿಮೆ ಆಗಿದೆಯಾ, ಅದಕ್ಕೆ ಪೂರಕವಾದ ವಾತಾವರಣ ಇದೆಯಾ, ಅಥವಾ ಹತಾಶರಾಗಿದ್ದೀರಾ, ಏನು? ಸೊ ನಂಗೊಬ್ಬರು ತುಂಬ ದೊಡ್ಡ ರೈಟ್ರು ಅದನ್ನು ಹೇಳಿದ್ರು, ಇಲ್ಲ ಅದು ರೈಟಿಂಗೇ ಅಲ್ಲ, ಸಾಹಿತ್ಯ ಮೌಲ್ಯ ಇಲ್ದಿರೋದು ಅಂದರು. ಸೊ ನಂಗೆ ಅದು ಗೊತ್ತಿಲ್ಲ ಸರ್. ನಮಸ್ತೆ, ಬಿ ಗಣಪತಿ ಚಾನಲಿಗೆ ಸ್ವಾಗತ. ಭಗೀರಥ ಅನ್ನುವಂಥ ಹುಡುಗನನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ವಿಶೇಷವಾಗಿ ನಿಮ್ಮೊಟ್ಟಿಗೆ ಇವತ್ತು ನಾನು ಒಂದು ಅನಾವರಣಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಪ್ರಶ್ನೆ ಮಾಡ್ಬೋದು. ಈ ಹುಡುಗ ಬಹಳ ನಾಮಾಂಕಿತರ ನಿರ್ದೇಶಕರ ಅಂಡರಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ. ಬಹಳ ಒಳ್ಳೆಯ ರೈಟರು. ಇತ್ತೀಚೆಗೆ ಬಿಟ್ಕಾಯಿನಿನ ಒಂದು ಸತ್ಯ ಸಂಗತಿಯನ್ನು ಇಟ್ಟುಕೊಂಡು ಅವರು ಅಮೀಬಾ ಅನ್ನುವಂಥ ಒಂದು ಅದ್ಭುತವಾದಂಥ ಕಾದಂಬರಿಯನ್ನು ಬರೆದಿದ್ದಾರೆ. ಆ ಕಾದಂಬರಿ ಬಿಡುಗಡೆಯಾದ ಕೆಲವೇ ಸಮಯದಲ್ಲಿ ಬಹಳ ನಿರೀಕ್ಷೆ ಮೀರಿ ಜನರ ಮನಸ್ಸನ್ನು ಗೆದ್ದಿದೆ, ಮಾರಾಟವಾಗಿದೆ. ಇದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ವರ್ತಮಾನದಲ್ಲಿ ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಒಂದು ಚರ್ಚೆ ಏನು ಚೇಂಬರ್ನ ನೆಲೆಯಲ್ಲಿ ನಡೀತಾ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಸ್ಟಾರ್ಗಳ ಓರಿಯೆಂಟೆಡ್ ಸಿನಿಮಾ, ಸ್ಟಾರ್ಗಳು ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು, ಇಲ್ಲದೇ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ ನಾಳೆ ಅನ್ನೋದು ಇಲ್ಲ. ಆದರೆ ಇದೇ ಭಗೀರಥನಂಥ ಹೊಸ ತಲೆಮಾರು ಎಂತೆಂಥ ಅದ್ಭುತವಾದಂಥ ಕಂಟೆಂಟನ್ನು ಇಟ್ಟುಕೊಂಡು ಶಾರ್ಟ್ ಫಿಲ್ಮನ್ನು ಮತ್ತು ಬಿಗ್ ಫಿಲ್ಮನ್ನು ಎರಡನ್ನೂ ಮಾಡ್ತಾಯಿದೆ. ಆದರೆ ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾಯಿಲ್ಲ. ಇವರು ಕಳೆದ 5 ವರ್ಷದ ಹಿಂದೆ ಮಾಡಿದಂಥ ಗಂಗಾ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮು 35 ಮಿಲಿಯನ್ಗೂ ಹೆಚ್ಚು ಓಡಿ ಕನ್ನಡದ ಯೂಟ್ಯೂಬಲ್ಲಿ ಬಿಡುಗಡೆಯಾದಂಥ ಶಾರ್ಟ್ ಫಿಲ್ಮನ್ನಲ್ಲಿ ಇವರದೇ ಪ್ರಥಮವಾಗಿ ನಿಂತಿದೆ. ಹಾಗಾಗಿ ಈ ಹುಡುಗ ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಥರದ ಒಂದು ಕ್ರಿಯಾಶೀಲವಾದಂಥ ಗಂಗಾ ಶಾರ್ಟ್ ಫಿಲ್ಮು ಅದು ಒಂದು ಸಮಗ್ರವಾದಂಥ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಕಂಟೆಂಟ್ ಇರ್ಬೋದು, ಅದರ ನರೇಷನ್ ಇರ್ಬೋದು, ವಸ್ತುವನ್ನು ಆಯ್ಕೆ ಮಾಡಿಕೊಂಡದ್ದಿರ್ಬೋದು, ಆ ವಸ್ತುವಿಗೆ ವರ್ತಮಾನದ ಮತ್ತು ವಾಸ್ತವದ ನೆಲೆಗಟ್ಟನ್ನು ಕಚ್ಚಿ ಅದಕ್ಕೆ ಕೊಟ್ಟಂಥ ಒಂದು ಕೊನೆ ಇರ್ಬೋದು, ಪ್ರತಿಯೊಂದು ಪಾತ್ರವನ್ನು ದುಡಿಸ್ಕೊಂಡ ರೀತಿ ಇರ್ಬೋದು, ಹೀಗೆ ಸಿನಿಮಾದ ಇಡೀಯದಾದಂಥ ಒಂದು ನೆಲೆಯಲ್ಲಿ ಪ್ರತಿಯೊಂದು ಆ್ಯಂಗಲಲ್ಲೂ ಅದ್ಭುತವಾದಂಥ ಸ್ಕೋರನ್ನು ಮಾಡಿದಂಥ ಚಿತ್ರ ಅದು. ಆದರೆ ಅವರಿಗೆ ಆಮೇಲೆ ಅವಕಾಶ ಬಂತು, ಭಾಳ ದೊಡ್ಡ ಒಬ್ಬ ಯುವ ಹೀರೋನ ಅವರು ನಿರ್ದೇಶನ ಮಾಡಬೇಕಾಗಿತ್ತು. ಆದರೆ ನಿಮಗೆ ಅಂದಾಜಿದೆ, ಈ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಹೀರೋಗಳಿಗೆ ನಿರ್ದೇಶಕ ಕೇವಲ ಇತ್ತೀಚಿನ ದಿನಗಳಲ್ಲಿ ಒಂದು ನಾಮಕಾವಸ್ಥೆ ಅಷ್ಟೇ. ಅವರಿಗೆ ಬೇಕಾದಾಗ ಸಿನಿಮಾ ಮಾಡೋರು ಬೇಕು ಅವರಿಗೆ. ಆ ಕಾರಣದಿಂದ ಅವ್ರಿಗೆ ಆಗಿಲ್ಲ. ನಾನಿವತ್ತು ಭಗೀರಥನನ್ನು ಮಾತಾಡಿಸ್ತಾ ಇರೋದು 2 ಕಾರಣಕ್ಕಾಗಿ. ಒಂದು, ಯಾಕೆ ಅಂಥ ಉತ್ತಮವಾದಂಥ ಒಂದು ಕೃತಿಯನ್ನು ಕೊಟ್ಟು ಕೂಡ ನಿರ್ದೇಶಕನಾಗಲಿಲ್ಲ ಈ 5 ವರ್ಷದಲ್ಲಿ. ಅಮೀಬಾ ಕಾದಂಬರಿಯ ಹೆಗ್ಗಳಿಕೆ ಏನು, ಅದರ ಒಳ ಹೂರಣ ಏನು? ಯಾಕೆಂದರೆ ಬಿಟ್ಕಾಯಿನ್ ಬಗ್ಗೆ ನನ್ನ ಚಾನಲ್ನಲ್ಲೇ 22ಕ್ಕೂ ಹೆಚ್ಚು ಸರಣಿಯನ್ನು ನಿಮಗೆ ಮಾಡಿದ್ದು ನೆನಪಿದೆ. ಆ ಕಾದಂಬರಿ ಮತ್ತು ಆ ಚಿತ್ರ, ಅದರ ಮಧ್ಯೆ ಈ ಭಗೀರಥನ ಬದುಕು, ಇದನ್ನೆಲ್ಲ ಒಂದು ಅನಾವರಣ ಮಾಡೋಣ. ಬನ್ನಿ, ಅವರೊಟ್ಟಿಗೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸೊ ಹೇಗಿದ್ದೀರಿ? ಚೆನ್ನಾಗೇನು ಸರ್. ನೀವು ಮಾತಾಡ್ತಾ ಇದ್ರೆ ನೋಡ್ತಾ ಇರ್ಬೇಕನ್ಸುತ್ತೆ ಸರ್. ನೋಡ್ತಾ ಹೊಡೆದ್ಬಿಟ್ಟೆ ಹಾಗೆ. ಸೊ 5 ವರ್ಷದ ಹಿಂದೆ ಗಂಗಾದಂಥ ಅದ್ಭುತವಾದಂಥ ಶಾರ್ಟ್ ಫಿಲ್ಮನ್ನು ಮಾಡಿದ್ರಿ. ನಾನು ಆ ಫಿಲ್ಮ್ ನೋಡಿದಾಗೆಲ್ಲ ನನಗೆ ಇಷ್ಟು ಒಳ್ಳೆಯ ಆ್ಯಂಗಲ್ಲು, ಇಷ್ಟು ಒಳ್ಳೆಯ ಒಂದು ಅಪ್ರೋಚು, ಆ ಸಂಭಾಷಣೆ ಇರ್ಬೋದು, ಕೆಲವು ಕಡೆ ಸ್ವಲ್ಪ ಹಾರ್ಷ್ ಆದಂಥ ವಾಕ್ಯಗಳಿದೆ. ಆದರೆ ನೀವು ಒಂದು ಪಾತ್ರವನ್ನು
ಆ ಪರಿಸರವನ್ನು ಸೃಷ್ಟಿ ಮಾಡಿದಾಗ ಆ ಪರಿಸರಕ್ಕೆ ತಕ್ಕಾಗೆ ಮಾತಾಡಬೇಕಾಗತ್ತೆ ಆ ಪಾತ್ರ. ಇಲ್ಲದೇ ಇದ್ದರೆ ಆ ಪಾತ್ರ ಅಲ್ಲಿ ನಿಲ್ಲುವುದಿಲ್ಲ, ಅದು ಬೇರೆ ಎಲ್ಲೋ ನಿಲ್ತದೆ. ಆವಾಗ ಅದಕ್ಕೆ ಒಂದು ವಾಸ್ತವದ ಒಂದು ಪ್ರಜ್ಞೆ ಅಲ್ಲಿ ಆಗೋದಿಲ್ಲ. ಅದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆಯ ಪ್ರಯತ್ನ ಅದು. ನೀವು ಅಲ್ಲಿಂದನೇ ಬನ್ನಿ. ನೀವು ಅಂಥ ಒಳ್ಳೆಯ ಸಿನಿಮಾ ಮಾಡಿದ್ರಲ್ಲ, ಆ ಸಿನಿಮಾದ ಅನುಭವ ಏನಿತ್ತು, ಹೇಗೆ? ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನೀವು ನೋಡಿದ್ರಲ್ಲ, ಅದು ನಂಗೆ ತುಂಬ ಸಂತೋಷ ಆಯಿತು. ಆಮೇಲೆ ಅದನ್ನು ಅಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ರಲ್ಲ, ಅದು ತುಂಬ ಖುಷಿ ಆಯಿತು ಸರ್. ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಸಿನಿಮಾಕ್ಕಿರುವಂಥ ಅಂತಃಶಕ್ತಿ ಇದೆ ಅದಕ್ಕೆ. ಹಾಂ ಸರ್, ಅದಾಗಿದ್ದು ಸರ್, ನಾನು ಮಾಡಿದ್ದಲ್ಲ ಅದು. ಆ್ಯಕ್ಚುಲಿ ಅದು ಮಾಡೋದಕ್ಕೆ ರೀಸನ್ನು ಅದಿತ್ತಲ್ಲ ಸರ್, ಒಂದು ಟ್ರೆಂಡ್ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನು ಪ್ರತಿ ಸರಿ ಕತೆ, ಅದಕ್ಕೆ ಮುಂಚೆ ನಾನು ಡೈರೆಕ್ಷನ್ ಪ್ಲ್ಯಾನ್ ಮಾಡಬೇಕಾದ್ರೆ ನಾನು ಕತೆ ಹೇಳ್ತಿದ್ದೆ. ಕತೆ ಹೇಳುವಾಗೆಲ್ಲ ಇದು ಚೆನ್ನಾಗಿದೆ ಕತೆ, ಹೇಗೆ ತೆಗಿತೀರಾ, ಹೇಳ್ದಂಗೆ ತೆಗಿತೀರಾ ನೀವು ಅಂತ ಕೇಳ್ತಿದ್ರು. ಆಗ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೋದಾಗ ನಮ್ಮದೊಂದು ಆಫೀಸ್ ಇತ್ತು, ಅಲ್ಲಿ ಎದುರುಗಡೆ ಗಾರ್ಮೆಂಟ್ಸ್ ಇತ್ತು. ಸೊ ಅಲ್ಲಿ ನೋಡಿದಾಗ ಓಕೆ, ಯಾಕೆ ಮಾಡಬಾರ್ದು ಇದನ್ನು. ಆಮೇಲೆ ಶಾರ್ಟ್ ಫಿಲಮ್ ಅಂದಾಗ ಜನರಲಿ ನಿಮಗೆ ಒಂದು ಸೀನ್ ಇಟ್ಕೊಂಡು ವಿಜೃಂಭಣೆಯಾಗಿ ಮಾಡ್ತಾರೆ. ಸೊ ಅದು ನಂಗೆ ಸರಿಯಾಗಿ ಹೋಗಲಿಲ್ಲ. ಒಂದು ಕತೆ ಹೇಳ್ಬಿಡೋಣ, ನಾನು ಫಸ್ಟು ಟೈಮ್ ಅಂದ್ಕೊಳ್ಳಿಲ್ಲ ಸರ್. ಒಂದು ಲೇಡಿ ಕತೆ ಹೇಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಆಮೇಲೆ ರೈಟಿಂಗ್ ಮಾಡ್ತಾ ಅದು ಗಂಗಾ ಆ ಕತೆಗೆ ಏನು ಬೇಕೋ ಅದು ತೊಗೊಂಡ್ಬಿಡ್ತು ಆ ಪಾತ್ರ. ಸೊ ಅದನ್ನು ಮಾಡಿದ್ವಿ. ಅದಕ್ಕೊಂದಷ್ಟು ಕಷ್ಟ ಕಾರ್ಪಣ್ಯಗಳಿದ್ದೇ ಇರುತ್ತೆ. ಬಿಕಾಸ್ ಏನಂದರೆ ನಾವೆಲ್ಲ ತುಂಬ ಡಾರ್ಕ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು ಸರ್. ನಿಮ್ಮ ಕುಟುಂಬದ ಹಿನ್ನೆಲೆಯೇನು? ನಮ್ಮ ತಂದೆ ಒಂದು ರೇಷ್ಮೆ ಸೀರೆ ಅಂಗಡಿಲಿ ಕೆಲಸ ಮಾಡ್ತಿದ್ರು ಸರ್. ಇವತ್ತು ಅವರಿಲ್ಲ ಆ್ಯಕ್ಚುಲಿ. ಜಸ್ಟ್ ಒಂದು 10-11 ಡೇಸ್ ಹಿಂದೆ ಅವರು ಎಕ್ಸ್ಪೈರ್ ಆಗಿರ್ತಾರೆ ಕಾರ್ಡಿಯಾಕ್ ಅರೆಸ್ಟಿಂದ. ಸೊ ಸಾರಿ ಅದಕ್ಕೆ. ನಿಮ್ಮ ತಾಯಿ? ನಮ್ಮ ತಾಯಿ ಹೌಸ್ ವೈಫ್ ಸರ್. ತುಂಬ. ನೀವೆಷ್ಟು ಜನ ಮಕ್ಕಳು? ಇಬ್ಬರು ಸರ್, ನಾನು ನಮ್ಮ ಅಕ್ಕ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಜರ್ನಲಿಸ್ಟ್ ಸರ್. ಎಲ್ಲಿ ಕೆಲಸ ಮಾಡ್ತಾರೆ? ಪಬ್ಲಿಕ್ ಟಿವಿಲಿ ಮಾಡ್ತಿದ್ರು. ವೆರಿ ಗುಡ್. ಸೊ ಈಗ ಬೇರೆ ಚಾನಲ್ ಮಾಡ್ತಾರೆ ಸರ್. ಹಾಂ, ಸೊ ನಡೀತಿದೆ. ಮತ್ತು ಇವಾಗಲೂ ಅಷ್ಟೇ ಸರ್, ನಮಗೆ ಅಂದರೆ ನಾವು ದುಡಿದು ನಾವು ತಿನ್ನಬೇಕು. ನಮ್ಮ ತಂದೆ ಅದನ್ನೇ ಹೇಳ್ಕೊಟ್ಟಿರೋದು. ನಮ್ಮ ತಂದೆನೂ ಅದನ್ನೇ ಮಾಡಿದ್ದಾರೆ. ಏನು ಓದಿದ್ದು ನೀವು? ನಾನು MA ಮಾಡಿದ್ದೀನಿ ಸರ್. ಸೊ ಬರವಣಿಗೆ ಮತ್ತು ಇತ್ಯಾದಿ ನಿಮಗೆ ಮೊದಲಿಂದಲೂ ಅಂಟಿದೆ ಅದು? ಆಸಕ್ತಿ ಸರ್ ಅಷ್ಟೇ. ಆಮೇಲೆ ನಮಗೆ ಅರಗಿಣಿಗೊಂದು ತುಂಬ ಅಟ್ರಾಕ್ಷನ್ ಸರ್, ಅದು ನಿಮ್ಮಿಂದಾನೆ. ಆಮೇಲೆ ನಿಮ್ಮ ಕಲರ್ ಚಿತ್ತಾರ ನೀವು ಬಿಗಿನಿಂಗ್ ತಂದ್ರಲ್ಲ, ಅದೆಲ್ಲ ನಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್. ನಾವು ಅದೆಲ್ಲ ನೋಡೇ ಇರಲಿಲ್ಲ ಸರ್. ಅಂದರೆ ಸಿನಿಮಾ ಇನ್ಫ್ಲೂಯೆನ್ಸ್ ನಮ್ಗೆ ಆ ಲೆವೆಲ್ಗೆ ನಿಮ್ಮ ಇನ್ಫ್ಲೂಯೆನ್ಸ್ ಇದೆ. ಸೊ ಅದೇ ಬಣ್ಣ ಲೋಕ ಮತ್ತೊಂದು. ಸೊ ಅದಾದಮೇಲೆ ಕತೆ ಹೇಳೋಣ ಅಂಥೇಳಿ ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದ್ವಿ ಸರ್. ಬಿಗಿನಿಂಗ್ ಒಂದು ಸಣ್ಣ ಬಜೆಟ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದು ಹೋಗ್ತಾ ಹೀಗೆ ಮಾಡಬೇಕು. ಆಮೇಲೆ ಸಿನಿಮಾದಲ್ಲಿ ನಿಮಗೆ ಹೀಗೆ ಮಾಡಬೇಕು ಅಂದಾಗ ಸ್ವಲ್ಪ ಹಣ ಖರ್ಚಾಗುತ್ತೆ. ಸೊ ಆ ಪ್ರಯತ್ನದಲ್ಲಿ ಆಗ್ತಾ ಬಲವಂತವಾಗಿ ನನ್ನ ಸಿಸ್ಟರ್ದು ಒಂದು ಚೈನ್ ಎತ್ಕೊಂಡು ಹೋಗಿ ಹಾಡ ಇಟ್ಟೆ. ಆಮೇಲೆ ಗಂಗಾ ಸಿನಿಮಾಕ್ಕೆ? ಹೌದು ಸರ್. ಎಲ್ಲಿ ಮುತ್ತೂಟ್ ಫೈನಾನ್ಸ್ ಅಲ್ಲ? ಹೌದು ಸರ್. ಅದಿದೆ ಇವತ್ತಿಗೂ, ಇಂಟ್ರೆಸ್ಟ್ ಕಟ್ಟಿರೋದೆಲ್ಲ ರಶೀದಿ ಇದೆ. ಸೊ ಬಟ್ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಿಲ್ಲ? ಇಲ್ಲ ಸರ್, ಈ 5 ವರ್ಷಲ್ಲೂ ಅದು ಮಾರ್ಕೊಂಬಿಟ್ಟೆ ಸರ್, ವಿಧಿ ಇಲ್ಲ. ಅದು ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗೋಯಿತು. ಆಮೇಲೆ ಇದಾದಮೇಲೆ ಫಿಲ್ಮ್ ಫೆಸ್ಟಿವಲ್ಗೆ ಕಳಿಸ್ಬೇಕಿತ್ತು ಸರ್. ದುಡ್ಡು ಸಾಲ್ತಿರಲಿಲ್ಲ. ಒಂದೊಂದು ಫೆಸ್ಟಿವಲ್ಗೆ $5 $10 ಅಂತ ಇರ್ತಿತ್ತು. ಒಂದು 15 ಅವಾರ್ಡ್ಸ್ ಬಂತು, ಅದಕ್ಕೆ ಯಾವುದಕ್ಕೂ ದುಡ್ಡು ಬರಲಿಲ್ಲ. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಇದು ಸ್ವಲ್ಪ ಪ್ರಮೋಟ್ ಮಾಡಲಿಲ್ಲ ಸರ್, ದುಡ್ಡಿರಲಿಲ್ಲ ನನ್ನ ಹತ್ರ. ಅದು ನಿಮಗೆ ಹೇಗೆ ರೀಚ್ ಆಯಿತು ನನಗೆ ಇವಾಗಲೂ ಅದು ಆಶ್ಚರ್ಯನೇ. ನಾನು ಯಾರಿಗೂ ಏನೂ ಕಳಿಸ್ಲಿಲ್ಲ ಸರ್. ನಾನೇ ಸುಮ್ಮನೆ ಅದನ್ನು ಇನ್ನೊಂದು ಹಾನೆಸ್ಟಾಗಿ ಹೇಳಬೇಕಾದ್ರೆ ಯಾರೂ ರಿಲೀಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ತುಂಬ ಜನ ದೊಡ್ಡವ್ರು ನೋಡಿ ಹೊಗಳಿದ್ರೆ ಹೊತ್ತು ಇಲ್ಲ ಇದು ಬ್ಯಾಡ್ ವರ್ಡ್ಸ್ ಇದೆ ಬೇಡ ಅಂತೇಳಿ ನನ್ನ ಹತ್ರ ಇಮೇಲ್ಗಳಿದೆ ಸರ್, ರಿಜೆಕ್ಟ್ ಮಾಡಿರೋದು. ಅದರ ಒಂದು ಹೇಳಬೇಕು, ಆ ದೊಡ್ಡವರೆಲ್ಲ ಇವತ್ತು ನನ್ನ ಸಂದರ್ಶನವನ್ನು ನೋಡ್ತಾ ಇದ್ದರೆ ಖಂಡಿತ ಅವರಿಗೆ ಒಂದು ಅಧಿಕೃತವಾದಂಥ ಒಂದು ಹೇಳಿಕೆಗಳನ್ನು ಅಥವಾ ಮಾತುಗಳನ್ನು ನಾನು ಆಡಬೇಕು ಅಂತ. ಯಾಕೆಂತಂದರೆ ಇದೇ ನಿಮ್ಮ ಸಿನಿಮಾದಲ್ಲಿ ಎಷ್ಟು ನೀವು ಕೇವಲ ಆ ಪಾತ್ರ ಅದರ ಮೌತಲ್ಲಿ ಏನು ಬರ್ಬೋದು ಪಾತ್ರದ ಸಹಜತೆಯಿಂದ ಅದು ಬಂದಿದೆ. ಆದರೆ ಇದೇ ನಿಮ್ಮ ದಂಡುಪಾಳ್ಯ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಅಥವಾ ನೀರುದೋಸೆ ಅಂತ ಸಿನಿಮಾ ಇರ್ಬೋದು, ಭಾಳ ಹೈ ಕ್ಲಾಸು ಅಂತ ಹೇಳುವಂಥ ಸಿನಿಮಾದಲ್ಲೇ ಯಾವ್ಯಾವುದೆಲ್ಲ ಬೇಕು ನಿಮಗೆ? ತೋತಾಪುರಿ ಏನಲ್ಲಿ ಕಡಿಮೆ ಇತ್ತಾ? ಮತ್ತು ಯಾಕೆ ರಿಲೀಸ್ ಮಾಡೋದಿಲ್ಲ ಅಂತಂದ್ರೆ ಇವರೆಲ್ಲ? ಅಂದರೆ ಆ ಪರ್ಸ್ಪೆಕ್ಟಿವ್ ಸರ್ ಬಟ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸರ್. ಅದಾದಮೇಲೆ ವಿಧಿ ಇಲ್ಲದೆ ಎವ್ರಿ ಫಿಲಮ್ ಮೇಕರ್ ಇಸ್ ಎ ಫ್ಯಾನ್ ಬಾಯ್ ಸರ್. ಈಗ ಎಲ್ಲರೂ ನಾವು ಇಷ್ಟಪಟ್ಟು, ಈಗ ನೀವೊಬ್ಬ ಹೀರೋನ ಇಷ್ಟಪಟ್ಟೆ ಬಂದಿರ್ತೀರಿ, ಅದಕ್ಕೆ ಆ ಫ್ಯಾನ್ ಬಾಯ್ ಪಿಕ್ಚರ್ಸ್ ಅಂದ್ಬಿಟ್ಟು ನಾನೇ ಚಾನಲ್ ಓಪನ್ ಮಾಡಿ, ಸೊ ಆ ಲೋಗೋ ಕೂಡ ಮಾಡಿಸಿದ ಕ್ರೆಡಿಟಲ್ಲಿ. ಇವತ್ತಿಗೂ ನಮ್ಮ ಎಡಿಟರ್ ಪೇಮೆಂಟ್ ಮಾಡಿಲ್ಲ, ಅವ್ರು ಕೇಳಲ್ಲ, ಬಿಟ್ಬಿಟ್ರು. ಆ ಹಾರ್ಡ್ ಡಿಸ್ಕ್ ಮಾತ್ರ ಅವ್ರ ಆಫೀಸಲ್ಲಿದೆ. ನಾನು ತೊಗೊಂಡಿಲ್ಲ, ದುಡ್ಡು ಕೊಡಬೇಕು ಅಂತ ತೊಗೊಳಕ್ಕೂ ಹೋಗಲ್ಲ, ಬಿಟ್ಬಿಟ್ಟೆ ಅದನ್ನು ಹಾಗೆ. ಇನ್ನೊಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಸೊ ಅದಾಯಿತು, ಚೈನ್ ಹೊರಟೋಯ್ತು, ಇಂಟ್ರೆಸ್ಟ್ ಕಟ್ಟೋಕ್ಕಾಗಿಲ್ಲ, ಅದು ಹಾಗೆ. ಆ ಕಾರಣದಿಂದಲೇ ಮತ್ತೆ ಫಿಲ್ಮ್ ಮಾಡಿಲ್ಲ ನೀವು? ಶಾರ್ಟ್ ಫಿಲಮ್ ಮಾಡಿಲ್ಲ ಸರ್, ರೀಸನ್ ಅದೇ. ಅದಾದಮೇಲೆ ರೈಟಿಂಗ್ ನಡೀತಿತ್ತು ಎಲ್ಲ. ಅಂದರೆ ನಾನು ಹೇಳಿದ್ನಲ್ಲ ಸರ್, ನಮ್ಮ ಬದುಕೆಲ್ಲ ಹೇಗಿರುತ್ತೆ ಅಂದರೆ ಅಲ್ಲಿ ದುಡ್ದು ಅಲ್ಲಿ ತಿನ್ನಲೇಬೇಕು. ಇವತ್ತಿಗೂ ಅಷ್ಟೇ, ಈಗಲೂ ಕೂಡ ಪ್ರೆಸೆಂಟ್ ನಾನು ಶಿವಣ್ಣ ಒಂದು ಸಿನಿಮಾ ರೈಟಿಂಗ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಮೈ ಫುಡ್ ಆ್ಯಂಡ್ ಅರ್ನಿಂಗು. ಆಮೇಲೆ ಮೊನ್ನೆ ಯಾರೋ ಕೇಳಿದ್ರು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತೇನು. ಈ ಬುಕ್ ಮಾಡಿದ್ಮೇಲೆ ಸ್ವಲ್ಪ ಸಾಲ ಜಾಸ್ತಿ ಆಗಿದೆ.
ಸೊ ಅದು ಬರುತ್ತೆ ಸರ್, ಅದು ತೀರಿಸ್ಕೋಬೇಕು. ಅದೇ ಕೆಲಸ ಮಾಡ್ತಾ ಮಾಡ್ತಾ ತೀರಿಸ್ಕೊತ ಮುಂದೆ ಹೋಗ್ಬೇಕು ಸರ್, ಅಷ್ಟೇ. ಈ ಮಧ್ಯೆ ಇಂಥ ಒಂದು ಗಂಗಾದಂಥ ಒಂದು ಒಳ್ಳೆ ಸಿನಿಮಾ, ಅದು ಸಾಮಾಜಿಕವಾದಂಥ ಒಂದು ಎಚ್ಚರವನ್ನು ಮೂಡಿಸುವಂಥ ಸಿನಿಮಾ, ಅಥವಾ ಸಮಾಜ ಹೇಗೆ ಇದೆ, ಒಂದು ಹೆಣ್ಣುಮಕ್ಕಳ ಎದೆಯಲ್ಲಿ ಎಂಥ ನೋವಿದೆ, ಎಂಥ ನರಕವನ್ನು ಅನುಭವಿಸ್ತಾರೆ, ಆ ನರಕ ಒಮ್ಮೆ ಅನಿವಾರ್ಯವಾಗಿ ಅವರು ಅಡಿಯಿಟ್ಟಾಗ ಅದರಿಂದ ಮತ್ತೆ ಹೊರಗೆ ಬರಬೇಕು ಅನ್ನುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ಬಿಡುವುದಿಲ್ಲ ಹೇಗೆ ಅನ್ನುವಂಥದ್ದು ಬಹಳ ಮಾರ್ಮಿಕವಾಗಿ ಹೇಳಿದ್ದೀರಿ. ಇಷ್ಟು ಒಳ್ಳೆಯ ಪ್ರಯತ್ನ ಮಾಡಿದಾಗಲೂ ಕೂಡ ಸೃಜನಾತ್ಮಕವಾಗಿ ನಿಮಗೆ ಯಾಕೆ ಆಫರ್ಗಳೆಲ್ಲ ಬಂದಿಲ್ಲ? ಒಂದೆರಡು ಬಂದು ಸರ್, ತುಂಬ ದೊಡ್ಡದಾಗೆ ಬಂತು, ಮೆಟೀರಿಯಲೈಸ್ ಆಗಲಿಲ್ಲ. ಅಂದರೆ ಅವ್ರ ಅಗತ್ಯಗಳನ್ನ ನನ್ನ ಕೈಲಿ ಪೂರೈಸೋಕ್ಕಾಗಲಿಲ್ಲ. ನಾನು ನಿಮ್ಗೊಂದು ಮಾತು ಹೇಳಿದೆ, ಈಗಲೂ ನಾವು ಫಿಲ್ಮ್ ಮೇಕಿಂಗಲ್ಲಿ ಅದನ್ನು ಹೇಳ್ತಿರ್ತಾರೆ, ಎಲ್ಲ ಫಿಲ್ಮ್ ಮೇಕರ್ಸ್ಗೆ ಅದು ಗೊತ್ತು ಸರ್. ಯಾವುದನ್ನ ನೀವು ಹೀಗೆ ಮಾಡಬೇಕು ಅಂತ ಅಲ್ಲಿ ಖರ್ಚು ಜಾಸ್ತಿ ಇರುತ್ತೆ, ನಿಮಗೆ ಸ್ವಾತಂತ್ರ್ಯ ಇರಬೇಕು. ಈಗ ನಾನು ನಿಮ್ಗೆ ಹೇಳಿದೆ, ಶಾರ್ಟ್ ಫಿಲ್ಮ್ ನಾನು ಇದೇ ಥರ ಮೇ ಬಿ ನಾನು ಯಾರನ್ನಾರು ಹೆಲ್ಪ್ ತೊಗೊಂಡಿದ್ರೆ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ರಿಸ್ಕ್ ತೊಗೊಂಡು ನಾನು ದುಡ್ಡು ಹಾಕಿದ್ದಕ್ಕೆ ನನಗೆ ಆ ಸ್ವಾತಂತ್ರ್ಯ ಇತ್ತು, ಏನು ಅಂದ್ಕೊಂಡು ಅದನ್ನು ಡೆಲಿವರ್ ಮಾಡಿದೆ. ಈಗ ಪುಸ್ತಕನೂ ಅಷ್ಟೇ, ಪುಸ್ತಕದಲ್ಲಿ ನೀವೇನು ಈಗ ಬ್ಯಾಡ್ ವರ್ಡ್ಸ್ ಅಂತ ಬಂತು 100x ಜಾಸ್ತಿ ಇದೆ. ಒಬ್ಬ 26-27 ವರ್ಷದ ಹುಡುಗನಿಗೆ ಒಂದು 10,000 ಕೋಟಿ ರೂಪಾಯಿ ಸಿಕ್ಕಿದ್ರೆ ಅವನೇನು ಮಾಡಬಲ್ಲ ಸರ್? ಒಂದು ಸ್ವರ್ಗನ ಸೃಷ್ಟಿಸ್ಕೊಳ್ಳಬಲ್ಲ ಅವನ ಇದರಲ್ಲಿ, ಅದನ್ನೇ ಅವ್ನು ಮಾಡ್ತಾನೆ. ಅಲ್ಲೂ ನಿಮ್ಗೆ 100x ಬ್ಯಾಡ್ ಥಿಂಗ್ಸ್ ಎಲ್ಲವೂ ಇದೆ, ಅದನ್ನ ನಿಜ. ಆ ಕ್ಯಾರೆಕ್ಟ್ರು ಆ ಸುತ್ತಮುತ್ತ ನಡೆದಿರೋದು ನಿಜವಾಗಿ ಇಟ್ಕೊಂಡೇ ಬರೆದಿರೋದು. ಸೊ ಈ ಸ್ವಾತಂತ್ರ್ಯ ಯಾವಾಗಿರುತ್ತೆ ಅಂದರೆ ನಾವು ರಿಸ್ಕ್ ತೊಗೊಂಡಾಗ. ಸೊ ಮೇ ಬಿ ಪ್ರಯತ್ನಗಳು ನಡೀತು ಸರ್, ಮೆಟೀರಿಯಲೈಸ್ ಆಗಲಿಲ್ಲ, ಬಟ್ ಈಗ ಆಗುತ್ತೆ ಅನ್ಕೋತೀನಿ ಸರ್. ಈ ವರ್ಷ ಲೈನ್ ಗಂಗೆ ಅಥವಾ ಗಂಗಾ ಒಂದು ಶುದ್ಧತೆಯ ಸಂಕೇತ. ಹಾಂ ಸರ್. ಅಥವಾ ನಮ್ಮ ಸಂಸ್ಕೃತಿಯ ಸಂಕೇತ, ಖಂಡಿತ ಸರ್. ಅಥವಾ ನಮ್ಮ ಕೊಳೆಯನ್ನು ಕಳೆಯುವ ಒಂದು ಸಾನ್ನಿಧ್ಯ. ನಿಜ ಸರ್. ನಿಮ್ಮ ಪಾತ್ರದ ಹೆಸರು ಗಂಗಾ. ಹೌದು ಸರ್. ನೀವು ಅದನ್ನು ಹೇಗೆ ಅರ್ಥೈಸ್ತೀರಿ ಆ ಪಾತ್ರವನ್ನು? ನಿಮ್ಮ ಪ್ರಶ್ನೆಲೇ ಉತ್ತರ ಇತ್ತಲ್ಲ ಸರ್. ಅದು ಈಗ ನಾನು ಹೋಗ್ತೀನಿ, ನೀವು ಹೋಗಿದ್ದೀರಾ ಕಾಶಿಗೆ, ಗಂಗಾಲ್ ಎಲ್ಲರೂ ಮುಳುಗ್ತಾರೆ, ಎಂತೆಂಥ ಮಹಾಪಾಪಿಗಳೆಲ್ಲ ಹೋಗಿ ಮುಳುಗ್ತೀವಿ, ಅದನ್ನು ಹೀರ್ಕೊಂಡು ಅವಳನ್ನ ಶುದ್ಧರಾಗಿ ಮಾಡಿ ಕಳಿಸ್ತಾಳೆ. ಸೊ ಅಂದರೆ ನಿಮಗೆ ಗೊತ್ತಲ್ಲ ಸರ್, ನಾನೇನು ಹೇಳೋದು, ಫಸ್ಟು ಈ ಭೂಮಿ ಮೇಲೆ ಸೃಷ್ಟಿಯಾಗಿದ್ದು ವೇಶ್ಯಾವೃತ್ತಿ ಅಂತ ಒಂದು ಇತಿಹಾಸ ಇದೆ. ಏನಕ್ಕೆ ಅಂದರೆ ರಾಜರ ಕಾಲದಲ್ಲಿ ನರ್ತಕಿಯರು ಮತ್ತು ವೇಶ್ಯರು ಅವನ್ನ ಸೃಷ್ಟಿ ಮಾಡಿದ್ರು. ಒಂದು ಗಂಡು ಒಂದು ಹೆಣ್ಣನ್ನು ವೇಶ್ಯನ್ನಾಗಿ ಮಾಡ್ದ. ವೇಶ್ಯೆಯಾಗಿ ಯಾವ ಹೆಣ್ಣು ಆಗಲಿಲ್ಲ, ಸ್ವತಃ ಅವಳಲ್ಲ, ಯಾವತ್ತೂ ಅಲ್ಲ, ಅವಳು ವಿಶೇಷ. ಅದಕ್ಕೆ ಅವಳು ಕಾಳಿನೂ ಅವಳೆ, ಭೂಮಿ ತಾಯಿನೂ ಅವಳೆ. ಸೊ ಅವಳನ್ನ ಗಂಡೇ ಮಾಡಿದ್ದು ವೇಶ್ಯೆಯಾಗಿ ಆ ವೃತ್ತಿಲಿ. ಸೊ ಆಮೇಲೆ ಇನ್ನೊಂದು, ಆ ವೇಶ್ಯೆ ಹತ್ರ ಹೋಗೋದೇನೆಂದರೆ ನಮ್ಮ ಒಂದು ಏನದು ಒಂದು ನಮ್ಮೊಳಗಡೆ ನಮ್ಮ ಸ್ವಾರ್ಥಕ್ಕೆ ನಾವು ಹೋಗ್ತೀವಿ, ಬಿಟ್ಟು ಬರೋದಕ್ಕೆ ಒಂದಷ್ಟು. ಸೊ ಆ ವೇಶ್ಯೆ ಅದನ್ನು ತೊಗೊಂಡು ನಮ್ಮನ್ನು ಮತ್ತೆ ಒಬ್ಬ ಮನುಷ್ಯನಾಗಿ ವಾಪಸ್ ಕಳಿಸ್ತಾಳೆ ಸಮಾಜಕ್ಕೆ. ಸೊ ಅವಳು ಅಂದರೆ ಕಂಪ್ಯಾರಿಸನ್ ಅಂತಲ್ಲ ಸರ್, ಗಂಗೆ ನಮಗೆ ಸನಾತನದಲ್ಲಿ ಅದರ ಅರ್ಥಗಳಿವೆ. ಸಿಂಬೋಲಿಕ್ ಸರ್, ಸಿಂಬೋಲಿಕ್ಕಾಗಿ ಹೇಳಿದ್ದೆ ಅಷ್ಟೇ. ಸೊ ನನ್ನ ಪ್ರಕಾರ ಒಂದು ವೇಶ್ಯೆ ಅವಳ ಅದೇ ಅಗತ್ಯಗಳು ಮತ್ತು ಅವಳ ಅಸಹಾಯಕತೆ ಅದರಿಂದ. ಬಟ್ ಒಬ್ಬ ಗಂಡ ಅವಳ ಹತ್ರ ಹೋಗಿ ಬಂದ ಮೇಲೆ ಅವಳನ್ನು ಕೆಟ್ಟದನ್ನು ತೊಗೊಂಡು ಅವನ ಒಬ್ಬ ನಾರ್ಮಲ್ ಮನುಷ್ಯನಾಗಿ ಕಳಿಸ್ತಾಳೆ. ಸೊ ಅದು ನಿಮ್ಮ ಮಾರ್ಮಿಕವಾಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ, ಏನು ಬಿಡ್ತಾನೆ ಅವಳೇನು ತೊಗೋತಾಳೆ ಅನ್ನೋದು. ಸೊ ಆ ಉದ್ದೇಶದಲ್ಲೇ ಆ ಟೈಟಲ್ ಇಟ್ಟಿದ್ದು ಸರ್. ಆಮೇಲೆ ಭಗೀರಥಗೂ ಅದಕ್ಕೂ ಸಂಬಂಧ ಇಲ್ಲ ಸರ್, ಅದು ತುಂಬ ಕೋಇನ್ಸಿಡೆನ್ಸ್ ಟೈಟಲ್. ನನಗೆ ಯಾರೋ ಒಬ್ಬರು ಅಮೇರಿಕಾದಲ್ಲಿ ನೋಡ್ಬಿಟ್ಟು ಕೇಳಿದಾಗ ಮಾತ್ರ ಗೊತ್ತಾಗಿದ್ದು. ನಾನು ಅದಕ್ಕೆ ಪರ್ಪಸ್ಸಾಗಿ ಇಟ್ಟಿಲ್ಲ, ಬಟ್ ಪರ್ಪಸ್ ಇದು ಸರ್, ಒಂದು ವೇಶ್ಯೆ ಒಬ್ಬ ಮನುಷ್ಯನ ಪ್ಯೂರ್ ಮಾಡಿ ಕಳಿಸ್ತಾಳೆ ಅನ್ನೋದೊಂದು ಪರ್ಸ್ಪೆಕ್ಟಿವಲ್ಲಿ ಇಟ್ಟಿ ಟೈಟ್ಲ್ ಅದು. ಓಕೆ. ಆ ನಂತರದ ನಿಮ್ಮ ಬದುಕಿನ ನಡೆ ಚಲನೆ ಎಲ್ಲಿವರೆಗೆ ಬಂತು ಈ 5 ವರ್ಷದಲ್ಲಿ? ನಡೀತಾ ಇದೆ ಸರ್. ಕೋವಿಡ್ ನನಗೂ ಇಂಪ್ಯಾಕ್ಟ್ ಇದೆ, ಪ್ರಪಂಚಕ್ಕೆ ಇಂಪ್ಯಾಕ್ಟ್ ಇದೆ. ಸೊ ಅದು ಬಿಟ್ಟು ರೈಟಿಂಗ್ ಆಯಿತು. ಅದಾದಮೇಲೆ ಯುವರನದಿರ ಕಂಠಿರುವ ಅಂತ ರಾಜ್ಕುಮಾರ್ ಅವ್ರ ಮೊಮ್ಮಗೊಂದೊಂದು ಸಿನಿಮಾ ಆಗಬೇಕಿತ್ತು. ಅದು ಸ್ಟೋರಿ ಸ್ಕ್ರೀನ್ ಪ್ಲೇ ನಾನೇ ಬರ್ದಿದ್ದು ಸರ್. ಅದು ಅಪ್ಪು ಸರ್ ಡೆತ್ ಕಾರಣಕ್ಕೆ ಅದಾಗಲಿಲ್ಲ. ಅಲ್ಲಿ ನನಗೆ 1.25 ವರ್ಷದ ರಿಸರ್ಚ್, ಬಟ್ 2 ಸ್ಕ್ರಿಪ್ಟ್ ರೆಡಿ ಆಯ್ತು ಸರ್. ಅದರ ಪ್ರೋಮೋನು ಬಂತಲ್ವಾ? ಹೌದು ಸರ್, ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೋಮೋ ಬಂತು. ಹೌದು. ಇದೇ ನಾನು ಸೇರಬೇಕಾಗಿದ್ದ ಗುರಿ, ಇದೇ ನನ್ನ ನೆಲೆ, ಇದೇ ನಾನು ಗೆದ್ದು ರಣಕೇಕೆ ಹಾಕಬೇಕಾದ ರಂಗಸ್ಥಳ. ಸರ್ ಬಹಳ ದೊಡ್ಡ ಹೆಸರನ್ನು ಮಾಡ್ತದು. ಹೌದು ಸರ್. ಕುತೂಹಲವನ್ನು ಕೇಳಿಸ್ತು. ಹೌದು ಸರ್. ಅಪ್ಪು ಯಾರೋ ದುಡ್ಡು ಹಾಕ್ಲಿಕ್ಕೆ ಮುಂದಾಗಿ ಹಿಂದೇಟು ಹಾಕಿದಾಗ ತಾನೇ ಮುಂದಾಗ್ತಾನೆ ಅನ್ನುವಂಥ ಮಾತನ್ನು ಆಡಿದ್ರು ಅವರು. ಸರ್ ಅದು ಬ್ಯಾಡ್ ಡೇ ಫಾರ್ ಕನ್ನಡಿಗ ಸರ್, ಅದು ಏನು ಮಾಡೋಕ್ಕಾಗಲ್ಲ. ಅಪ್ಪು ಸರ್ ತೀರ್ಕೊಂಡ್ರು, ಅದಾದಮೇಲೆ ಹಾಗೆ ಅದು ಇನ್ನೇನು ಇಲ್ಲ ಸರ್, ಕಷ್ಟ ಇದೆ ಅದು. ಯಾಕಂದರೆ ಈಗ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ಸ್ಪ್ಯಾನಲ್ಲಿ ದೊಡ್ಡದಾಗಿದೆ. ಬಟ್ ಅದನ್ನು ಕಾದಂಬರಿಯಾಗಿ ಹೊರಗಡೆ ತರ್ತೀನಿ ಸರ್, ಅಪ್ಪು ಸರ್ಗೆ ಡೆಡಿಕೇಟ್ ಮಾಡಿ. ಬಿಕಾಸ್ ಅಪ್ಪು ಸರ್ ನಂಗೆ ತುಂಬ ಇಷ್ಟ. ಅದೇ ಹೆಸರಲ್ಲಿ ತರ್ತೀರಾ? ಇಲ್ಲ ಸರ್, ಬೇರೆ ಹೆಸರಲ್ಲಿ ತರ್ತೀನಿ. ಸೊ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡ್ತೀನಿ ಸರ್, ಅವ್ರಿಗೆ ಡೆಡಿಕೇಟ್ ಮಾಡಿ ಕನ್ನಡ ಇಂಗ್ಲೀಷ್ 2 ನಾವೆಲ್ನ ರಿಲೀಸ್ ಮಾಡ್ತೀನಿ ಸರ್. ಒಬ್ಬ ಪ್ರತಿಭಾವಂತನಾಗಿ ಯುವಕನಾಗಿ ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡು ಬರುವ ನಿಮ್ಮಂಥವರಿಗೆ ಕನ್ನಡ ಚಿತ್ರರಂಗ ಅದೊಂದು ದಾರಿಯೋ ರಹದಾರಿಯೋ, ಅಥವಾ ಕೊನೆಗೂ ಅಲ್ಲಿ ಹೋಗಿ ಒಂದು ನಿರಾಸೆಯನ್ನು ಅಥವಾ ನಿರೀಕ್ಷೆಯನ್ನು ಹುಸಿಗೊಳಿಸುವಂಥ ಅದೊಂದು ರೀತಿಯ ಏನು ಹಳವಂಡವೋ ಏನದು?
ಸರ್ ಒಂದು ಆಸೆ ಪಟ್ಬಿಟ್ಟು ಬಂದ್ಬಿಡ್ತೀವಿ ಸರ್. ಅಂದರೆ ನೀವು ಹೇಳಿದ ಹೌದೇ, ದಾರಿ ಕಾಣಿಸುತ್ತೆ ಬಂದ್ಬಿಡ್ತೀವಿ. ಅದು ಬಂದ ಮೇಲೆ ರಹದಾರಿಯಾಗಿ ಕಾಣ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಹೋಗ್ತಾ 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 ಎಕ್ಸ್ಪೆಕ್ಟೇಷನ್ ಬಿಟ್ಬಿಡ್ತೀವಿ. ಆಮೇಲೆ ಇತ್ತೀಚೆಗೆ ನಾವೇ ಹೇಳ್ತಿರ್ತೀವಿ, ಶುರು ಮಾಡೋದು ಈಗ ನಂದೇ 2-3 ಸಿನಿಮಾ ಶುರು ಆಗುತ್ತೆ, ನಮಗೆ ಗೊತ್ತು. ರಿಲೀಸ್ ಆಗೋ ತನಕ ನಾವು ನಂಬಲ್ಲ. ರಿಲೀಸ್ ಆಗಿ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ನಂಬಲ್ಲ. ಅಲ್ಲಿ ತನಕ ಕಾಯ್ಬೇಕು ನಾವು ಪ್ರೋಸೆಸ್ಸು. ಬಿಕಾಸ್ ಯಾವ ಟೈಮಲ್ಲಿ ಬೇಕಾದ್ರೆ ನಿಂತು ಹೋಗ್ಬೋದು. ಆದರೆ ಒಂದೇ ಒಂದು ಇಲ್ಲೇನಂದರೆ, ಇದು ನಿಮ್ಮ ಮುಖಸ್ತುತಿಗೆ ಹೇಳ್ತಿಲ್ಲ ಸರ್, ನಿಜವಾಗ್ಲೂ ನಿಮ್ಮ ಥರ ಒಂದು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕರೆದು ಮಾತಾಡ್ಸೋರು ಇದ್ದಾರೆ ಸರ್ ಸಿನಿಮಾದಲ್ಲಿ. ಮೋಸ್ಟ್ಲಿ ಅದಕ್ಕೋಸ್ಕರನೇ ಒಳ್ಳೆತನ ಮತ್ತೊಂದು ಇರ್ಬೋದೇನೋ. ಅಟ್ಲೀಸ್ಟ್ ನಮಗೊಂದು ರೆಕಗ್ನೈಸೇಷನ್ ಅಂತ ಸಿಗ್ಬೋದೇನೋ. ಈಗ ನೀವು ಯಾವುದೇ ಸ್ವಾರ್ಥ ಇಲ್ಲದೆ ಏನೂ ಇಲ್ಲದೆ ಕರೆದು ಮಾತಾಡ್ತಾ ಇದ್ದೀರಾ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ಸೊ ನಿಮ್ಮ ಥರದವ್ರು ಇದ್ದಾರೆ ಸರ್, ಅದಕ್ಕೋಸ್ಕರ ಒಂದು ಸರ್ವೈವಲ್ ಆಗ್ತಾಯಿದ್ದೀವಿ. ಇದೇ ಥರ ವರಿತಾ ಮುಂದೊಂದು ದಿನ ನೀವೊಬ್ಬ ಒಳ್ಳೆಯ ರೈಟರ್ ಆಗಿದ್ದೀರಿ. ಅಮೀಬಾ ಕಾದಂಬರಿ ಅದನ್ನು ಪ್ರೂವ್ ಮಾಡಿದೆ. ಕಾದಂಬರಿಯ ಸ್ಟ್ರಕ್ಚರ್ ಬದಲಾಗಿದೆ, ಕಾದಂಬರಿಯ ಬರವಣಿಗೆಯ ಕಾಲ ಬದಲಾಗಿದೆ, ಓದುಗರ ನೋಟ ಬದಲಾಗಿದೆ, ಆಸಕ್ತಿ ಬದಲಾಗಿದೆ. ಆದರೂ ಕೂಡ ನೀವು ಕಾದಂಬರಿ ಬರೆದಿದ್ದೀರಿ. ಒಬ್ಬ ಯುವಕನಾಗಿ ಈ ಫೀಲ್ಡಿಗೆ ಬಹುಶಃ ಪ್ರಥಮ ಕಾದಂಬರಿ ನಿಮ್ಮದು. ಹೌದು ಸರ್. ಕಾದಂಬರಿಯ ಪ್ರಪಂಚ ಕನ್ನಡದಲ್ಲಿ ಬಹಳ ವಿಶೇಷವಾಗಿದೆ. ನೀವು ಗಳಗನಾಥರಿಂದ ಅಥವಾ ಅದಕ್ಕೂ ಹಿಂದಿನಿಂದ ನೀವು ನೋಡ್ಕೊಬಂದರೆ ನಮ್ಮಲ್ಲಿ ಬಹಳ ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವತ್ತು ಅಷ್ಟು ಶಕ್ತವಾಗಿ ಮುಂದುವರಿತಾ ಇಲ್ಲ. ಆದರೂ ನಿಮ್ಮ ಪುಸ್ತಕದ ಈ ಅಮೀಬಾ ಪುಸ್ತಕದ ಮೂಲಕ ನೀವು ಅದರ ಮಾರಾಟದಲ್ಲಿ ಕೂಡ ಬಹಳ ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಹೌದು ಸರ್. ಆದರೆ ನಾನು ಹೇಳ್ತಾ ಇರೋದು, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಬರಹಗಾರನಾಗಿ ನೀವು ಯಾವಾಗ ಒಂದು 5 ವರ್ಷದ ಹಿಂದೆ ಗಂಗಾ ಸಿನಿಮಾ ಶುರು ಮಾಡಿದಲ್ಲಿಂದ ಆರಂಭ ಅಂತ ಇಟ್ಕೊಳ್ಳೋಣ. ಖಂಡಿತ ಸರ್. ಈ 5 ವರ್ಷದಲ್ಲಿ ನಿಮ್ಮ ಆಸಕ್ತಿಯ ಗ್ರೇಡ್ ಲೆವೆಲ್ಲು ಹೆಚ್ಚಿದೆಯಾ, ಕಡಿಮೆ ಆಗಿದೆಯಾ, ಅದಕ್ಕೆ ಪೂರಕವಾದ ವಾತಾವರಣ ಇದೆಯಾ, ಅಥವಾ ಹತಾಶರಾಗಿದ್ದೀರಾ, ಏನು? ಸರ್, ಎಲ್ಲವೂ ಇದೆ. ಹಣಕಾಸು ಬಂದಾಗ ಹತಾಶೆ ಆಗೇ ಆಗುತ್ತೆ. ಅದಾದ ಮೇಲೆ ಆಸಕ್ತಿ ಬಂದು ಈ ಕತೆ ನಮ್ಮನ್ನು ಎಕ್ಸೈಟ್ ಮಾಡುತ್ತೆ ಯಾವಾಗಲೂ. ಈಗ ನೀವಾಗಲೇ ಒಂದು ಕೇಳಿದ್ರಿ, ಯಾಕೆ ಎಲ್ಲರೂ ಒಂದ್ಸಲಿ ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ನಿಲ್ಲಿಸ್ಬಿಡ್ತೀರಾ? ಅಲ್ಲ, ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ನಿಲ್ಲಿಸ್ತಾರೆ, ಮತ್ತು ದೊಡ್ಡ ಫಿಲ್ಮ್ಗಾಗಿ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಇದೊಂದು ಕಿಕ್ ಬೋರ್ಡ್ ಅಷ್ಟೇ. ಇಲ್ಲ, ಅದು ನೀವು ಕೇಳಿದ್ಮೇಲೆ ನನಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಯ್ತು ಸರ್. ಬಟ್ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್, ಪ್ರಾಮಿಸ್ ಮಾಡ್ತೀನಿ. ಇನ್ಮೇಲೆ ಶಾರ್ಟ್ ಫಿಲ್ಮು ಮಾಡ್ತೀನಿ. ಆಮೇಲೆ ನಾನೇ ತುಂಬ ಸರಿ ಅಂದ್ಕೊಂಡು, ಆ ಫ್ಯಾನ್ ಬಾಯ್ ಪಿಕ್ಚರ್ಸ್ ಹುಟ್ಟಾಕಿದ್ದೇನೆಂದರೆ, ಎಲ್ಲಿ ದೊಡ್ಡದಾಗಿ ಹೇಳೋಕ್ಕಾಗದಿರೋ ಕತೆ ತುಂಬ ಪುಟ್ಟದಾಗಿದೆಯೋ ಅದನ್ನು ಇಲ್ಲಿ ಹೇಳ್ಬಿಟ್ಟು ಸ್ವಾರ್ಥ ಇಲ್ಲದೆ ಫ್ರೀ, ಆಡಿಯನ್ಸ್ಗೆ ಫ್ರೀ ಸರ್. ನನಗೆ ಆ್ಯಕ್ಚುಲಿ ಅಮೆಝಾನಿಂದ ಆಫರ್ ಇತ್ತು ಸರ್, ತೊಗೊತೀವಿ ಇದನ್ನು ಶಾರ್ಟ್ ಫಿಲ್ಮ್ನ ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ಅಂದರೆ ರೆವಿನ್ಯೂ ಬರುತ್ತೆ ಅಗೈನ್. ಮತ್ತು ಇನ್ನೊಂದು OTT ಪ್ಲ್ಯಾಟ್ಫಾರ್ಮ್ ನಾನು ಕೇಳಿದ್ರು, ಕೊಟ್ಬಿಡಿ ನಮಗೆ ಅಂತ. ಬಟ್ ನಾನು ಮಾಡಿದ ಆಡಿಯನ್ಸ್ಗೆ ತಲುಪಿಸೋದಕ್ಕೆ ಸರ್, ಅದಕ್ಕೋಸ್ಕರ ನಾನು ಕೊಡಲಿಲ್ಲ ಅವ್ರಿಗೆ. ಸೊ ಇದು ಇವತ್ತಿಗೂ ನಿಮ್ಮ ಯೂಟ್ಯೂಬಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಈ ಕಥೆನ ತಲುಪ್ಸೋಕ್ಕೆ ಅಂತ ಮಾಡಿದ್ಮೇಲೆ ಮತ್ತೆ ನಾನು ಅಲ್ಲೊಂದು ಅಮೌಂಟ್ ಇಟ್ಟರೆ ಅದು ಸ್ವಾರ್ಥ ಆಗುತ್ತೆ ಸರ್. ಅದಕ್ಕೇನು ಸಿಗಬೇಕು ಅದು ಸಿಕ್ಬಿಡುತ್ತೆ ಸರ್, ಅಷ್ಟೇ. ಸೊ ಅದಾದಮೇಲೆ ಈ 5 ವರ್ಷದಲ್ಲಿ ಏನಾಗಿದೆ ಅಂದರೆ, ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗಿದೆ ಸರ್. ಈಗ ಇನ್ನೂ ಪರಿಪಕ್ವನಾಗಿ ಆಗ್ತಾ ಇದ್ದೀನಿ ಅಂತ ನಾನು ಸಂತೋಷ ಪಡಿಸ್ಕೋಬೇಕು. ಬಹುಶಃ ನಿಮಗೆ ಬರುವ ಪೆಟ್ಟುಗಳು ಅದು ನಿಮ್ಮನ್ನು ಹೆಚ್ಚೆಚ್ಚು ಮೂರ್ತಿ ಶಿಲ್ಪವಾಗಿ ಅದು ಮಾಡ್ತದೆ ಅಂತ ಅಂದ್ಕೊಳ್ತೇನೆ. 100% ಸರ್. ಸೊ ಅದಾಗಿ ಮತ್ತು ಈ ಅಮೀಬಾಗ ಒಂದು 1.25 ವರ್ಷ ಹೋಯಿತು ರಿಸರ್ಚು ಪ್ಲಸ್ ಬುಕ್ಗೆ ಅಂತ ಬಂದಾಗ ಆ ರೈಟಿಂಗ್ ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ವೆಬ್ ಸೀರೀಸಾಗಿ ಬರೆದ್ಬಿಟ್ಟೆ ಸರ್. ಇದೊಂದು ವೆಬ್ ಸೀರೀಸ್ ಅಂತ ಒಂದು ಪ್ಲ್ಯಾಟ್ಫಾರ್ಮಿಗೆ ಬರೆದಿದ್ದು ಆ್ಯಕ್ಚುಲಿ. ಆಮೇಲೆ ಒಂದಷ್ಟು ಕಾಂಪ್ಲಿಕೇಶನ್ ಕಾದಂಬರಿ ಅಂತ ಮಾಡ್ಲಿಕ್ಕೆ ಹೊರಟದಲ್ಲ. ಇಲ್ಲ ಸರ್, ಇದು ಸುಳ್ಳು. ನಾನು ಅದು ಹೇಳಿದ್ರೆ ಸುಳ್ಳಾಗುತ್ತೆ ಸರ್. ವೆಬ್ ಸೀರೀಸ್ ಅಂತಲೇ ಮಾಡೋಕ್ಕೆ ಹೋಗಿ ಸರ್. ತುಂಬ ದೊಡ್ಡ ಚಾನಲ್ ಓಕೆ ಮಾಡಿ ಇದು ಮಾಡೋಣ ಅಂತೇಳಿ ನಾನು ಹತ್ತಿರ ಒಂದು 9 ತಿಂಗಳು ರಿಸರ್ಚ್ ಮಾಡಿ, ಅದರಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಖಂಡಿತ ನಾನು ನಿಮ್ಮ ವೀಡಿಯೋಗಳ್ನ ನೋಡೇ ಒಂದಷ್ಟು ರಿಸರ್ಚ್ ಪಾಯಿಂಟ್ಸ್ ತೊಗೊಂಡಿದ್ದೀನಿ, ಸುಳ್ಳು ಹೇಳ್ತಿಲ್ಲ. ನಿಮ್ಮ ವಿಡಿಯೋ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಬಿಟ್ಕಾಯಿನ್ ಸಂಬಂಧಪಟ್ಟಿದ್ದು ನೀವು ಕಷ್ಟಪಟ್ಟು ಜರ್ನಲಿಸ್ಟ್ ಆಗಿ ರಿಸರ್ಚ್ ಮಾಡಿ ನಮಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ಕನ್ನಡದಲ್ಲಿ ಆವಾಗ ಒಂದು ದೊಡ್ಡ ವಿವಾದಾತ್ಮಕವಾದಂಥ ಒಂದು ಕ್ಷಣ ಅದು. ನಾನು ಯೂಟ್ಯೂಬ್ಗೆ ಕಾಲಿಟ್ಟ ಹೊಸತು. ಹಾಂ ಸರ್. ಆವಾಗಲೇ ಬಿಟ್ಕಾಯಿನ್ನ ಮತ್ತೆ ಅದು ದೊಡ್ಡ ವಿವಾದ ಹುಟ್ಕೊಳ್ತು. ಹೌದು ಸರ್. ಪ್ರಪಂಚದಾದ್ಯಂತ. ಹೌದು ಸರ್. ಆವಾಗ ಕನ್ನಡದಲ್ಲಿ ಯಾರೂ ಅದನ್ನು ಹೇಗೆ, ಏನು, ಬಿಟ್ಕಾಯಿನ್ ಅಂದರೆ ಏನು, ಅದರ ವ್ಯವಹಾರ ಅಂದರೆ ಏನು, ಅಲ್ಲಿ ದುಡ್ಡು ಮಾಡೋದು ಅಂದರೆ ಹೇಗೆ, ಕಳ್ಕೊಳ್ಳೋದು ಅಂದರೆ ಹೇಗೆ, ಇದು ಯಾರೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಗೊತ್ತಿರಲಿಲ್ಲ. ಆವಾಗ ನಾನು ಅದನ್ನು ತಿಳಿಸ್ಕೊಡ್ಬೇಕಾದ್ದು ನನ್ನ ಧರ್ಮ ಅಂತ ಅನಿಸ್ತು. ಹೌದು ಸರ್. ಹಾಗಾಗಿ ಮಾಡಿದೆ ನಾನು. ಅದು ನಂಗೆ ತುಂಬ ಹೆಲ್ಪ್ ಆಯ್ತು ಸರ್ ರಿಸರ್ಚ್ಗೆ. ಆ ಥರ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ಒಂದು 9-10 ತಿಂಗಳು ರಿಸರ್ಚ್ ಮಾಡಿ ವೆಬ್ ಸೀರೀಸ್ ಬರೆದು ಫೈನಲ್ ಮಾಡುವಷ್ಟೊತ್ತಿಗೆ ಆ ಚಾನಲ್ಲು ನಾನು ಸದ್ಯಕ್ಕೆ ಕನ್ನಡದಲ್ಲಿ ಮಾಡ್ತಾಯಿಲ್ಲ. ಮೇಯ್ನ್ ಕನ್ನಡದಲ್ಲಿ ನಾವು ಮಾಡಲ್ಲ ಅನ್ನೋ ಪಾಯಿಂಟ್ ನಮಗೆ ಬಂದ್ಬಿಡ್ತು ಸರ್. ಅದಾದಮೇಲೆ ಒಂದು ಚಾನಲ್ ಸ್ಕ್ಯಾಮ್ಗೆ ಅಂತಲೇ ಪಾಪ್ಯುಲರ್ ಆಗಿರೋ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮು ಒಂದು ಕೆಲಸ ಮಾಡಿ, ಇದನ್ನು ಬುಕ್ಕಾಗಿ ಪಬ್ಲಿಷ್ ಮಾಡಿಬಿಡಿ. ಆಮೇಲೆ ನಿಮಗೆ ಹರ್ಷದ್ ಮೆಹ್ತಾ ಸೀರೀಸ್ ಆಗಲಿ, ತೆಲುಗಿ ಆಗಲಿ, ಮತ್ತು ಸ್ಕೂಪ್ ಅಂತಿರುತ್ತೆ, ಈ ಸೀರೀಸ್ಗಳೆಲ್ಲವೂ ನಿಮಗೆ ಫಸ್ಟು ಕಾದಂಬರಿಯಾಗುತ್ತೆ. ಅದು ನಿಮಗೆ ಗೊತ್ತಿರೋ ಸರ್, ಸೀನಿಯರ್ ಜರ್ನಲಿಸ್ಟ್ ಆಗಿ ನಾವು ಕಾದಂಬರಿ ಏನಕ್ಕೆ ಮಾಡ್ತೀವಿ, ಆಮೇಲೆ ಅದನ್ನು ಪ್ರೇರಿತ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡ್ತೀವಿ. ಕೇಸಸ್ ಕಡಿಮೆ ಆಗುತ್ತೆ, ಲೀಗಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಕಡಿಮೆ ಆಗುತ್ತೆ ಅನ್ನೋ ಕಾರಣದಲ್ಲಿ. ಅಂದರೆ ಏನಾದರೂ ಆವಾಗಲೇ ಆ ಕಾದಂಬರಿ ಬಂದಾಗಲೇ
ಅದರ ಪ್ರತಿಕ್ರಿಯಾತ್ಮಕವಾಗಿ ಏನಾದ್ರು ಬರುವುದೆಲ್ಲ ಬಂದಿರುತ್ತೆ. ಬಂದುಬಿಡಲಿ ಅಂತ. ಸೊ ಆ ದೃಷ್ಟಿಯಿಂದ ನಾನು ಒಂದು ಜೋಶಲ್ಲಿ ಸರ್ 8 ಎಪಿಸೋಡ್ ಇತ್ತಲ್ಲ ಸರ್, ಮಾಡಿಬಿಡೋಣ ಅಂತೇಳಿ ಕಾದಂಬರಿ ಬರೆದ್ಬಿಡ್ತೀನಿ ಬಿಡಿ, 15 ದಿವಸದಲ್ಲಿ ಕೊಟ್ಬಿಡ್ತೀನಿ ಅಂತೇಳಿ ಪೆನ್ ಇಟ್ಟೆ ಸರ್. 15 ದಿವಸದಲ್ಲಿ ಕೇವಲ ಒಂದು 10ರಿಂದ 11 ಪೇಜ್ ಬರೆಯೋಕ್ಕಾಯಿತು ಸರ್. ಬರೆಯೋಕ್ಕಾಗಲಿಲ್ಲ. ಕಾರಣ ಏನಂದರೆ ನಾನು ಇಷ್ಟಪಡುವಂಥ ಒಂದಷ್ಟು ಗ್ರೇಟೆಸ್ಟ್ ಲೆಜೆಂಡ್ ರೈಟರ್ಸ್ ಕೈ ಹಿಡಿದ್ಬಿಟ್ರು. ಬರೆಯೋಕ್ಕಾಗಲ್ಲ ಸರ್ ಹಂಗೆ. ಯಾಕಂದರೆ ಕಾದಂಬರಿ ಬರೀಬೇಕಾದ್ರೆ ಒಂದು ಲೇಯರಿಂದ ಒಂದು ಲೇಯರ್ಗೆ ಮತ್ತೆ ಹೋಗ್ತಿರಬೇಕು. ನನಗೆ ಪುಸ್ತಕ ಓದೋದು ತುಂಬ ಇಷ್ಟ ಸರ್. ನನಗೂ ತುಂಬ ಇಷ್ಟವಾದ ರೈಟರ್ಸ್ ಒಂದಷ್ಟು ಜನ ಇದ್ದಾರೆ. ಅದರಿಂದ ಏನಾಯಿತು, ಆ ಪ್ಲ್ಯಾಟ್ಫಾರ್ಮು ಓಕೆ ನೀವು ತುಂಬ ಸ್ಲೋ ಡೌನ್ ಮಾಡ್ತಾಯಿದ್ದೀರಾ ಅಂದರು. ಇಲ್ಲ, ಇದು ರಿಲೀಸ್ ಮಾಡ್ತೀರಾ ನೀವು, ಅದ್ರಲ್ಲಿ ನನ್ನ ಹೆಸರಿರುತ್ತೆ. ತುಂಬ ಕೆಟ್ಟದಾಗಿ ಬರೆದ್ರೆ ಮತ್ತೆ ಅಟ್ಲೀಸ್ಟ್ ನಮ್ಮದೊಂದು ಶಾರ್ಟ್ ಫಿಲ್ಮ್ ಇದೆ ರೆಕಗ್ನೈಸ್ ಮಾಡೋದಕ್ಕೆ, ನೆಕ್ಸ್ಟ್ ಯಾರು ಕೆಲಸ ಕೊಡದೆ ಹೋಗ್ಬಿಡ್ತಾರೆ ಅಂತ ಸ್ವಲ್ಪ ಟೈಮ್ ತೊಗೊಂಡು ಆಯಿತು ಸರ್. ಮತ್ತು ಅದಕ್ಕೊಂದು ವರ್ಷನೇ ಹಿಡಿತು. ಅಂದರೆ ಬೇರೆ ಬೇರೆ ಕೆಲಸನ ಮಧ್ಯದಲ್ಲಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಈ ಪುಸ್ತಕ ಬರೆಯೋದಕ್ಕೆ ತುಂಬ ಕಟ್ಟು ಬಿದ್ದು ಬರೆಯೋದಕ್ಕೆ 1 ವರ್ಷ ಆಯಿತು ಸರ್. ಹತ್ತತ್ರ ಎಲ್ಲ ಎರಡೂ ಸೇರಿ 1 ವರ್ಷ 10-11 ತಿಂಗಳಲ್ಲಿ ಈ ಕಾದಂಬರಿ ಆಚೆ ಬಂತು. ಸೊ ಈಗ ಅವೈಲೇಬಲ್ ಇದೆ ಎಲ್ಲ ಕಡೆನೂ. ಸೊ ಕ್ರಿಟಿಕ್ಸ್ ಬೇರೆ ಬೇರೆ ಥರ ಬರ್ತಾನೆ ಇದೆ. ಅದು ಬೈಯೋರು ಇದ್ದಾರೆ, ಹೊಗಳೋರು ಇದ್ದಾರೆ. ಮತ್ತು ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ಯಂಗ್ಸ್ಟರ್ಸು ಕೇಳಿದ್ದಾರೆ ಸರ್ ಈ ಪುಸ್ತಕ. ನಂಗೆ ಅದು ತುಂಬ ಸಂತೋಷ ಆ್ಯಕ್ಚುಲಿ. ಯಾರೋ ಅವರು ಯಂಗ್ಸ್ಟರ್ಸ್ ಸರ್ ಎಲ್ಲ ತುಂಬ ಇಷ್ಟಪಡೋರು, ಇಲ್ಲ ಇದೊಂದು ಕಾದಂಬರಿ ನಾವು ಓದ್ತೀವಿ ಅಂತ. ಆಮೇಲೆ ನಾನು ಒಂದಷ್ಟು ಗುರುತಿಸಿ ಒಂದಷ್ಟು ಜನಕ್ಕೆ ಗೌರವ ಪ್ರತಿ ಕೊಟ್ಟಿದ್ದೀನಿ. ಆಮೇಲೆ ಒಂದಷ್ಟು ತುಂಬ ಅಂದರೆ ಕಾಂಟೆಂಪ್ರರಿ, ಈಗ ನನ್ನ ಸುತ್ತಮುತ್ತ ರೈಟರ್ಸ್ ಅವ್ರು ಯಾರು ಪುಸ್ತಕ ಓದಲ್ಲ, ನೀವು ಅವ್ರನ್ನ ಕೇಳೋಂಗಿಲ್ಲ ಓದಿ ಅಂತ. ಬಿಕಾಸ್ ಅವ್ರಿಗೆ ಟೈಮ್ ಇರಲ್ವೋ ಅಥವಾ ಮತ್ತೊಂದು ನನಗೆ ಗೊತ್ತಿಲ್ಲ. ಅಲ್ಲ, ಓದು ಬಹಳಷ್ಟು ತನ್ನ ವ್ಯಾಪ್ತಿಯನ್ನು ಅದು ಸಂಕುಚಿತಗೊಳಿಸ್ಕೊಳ್ತಾ ಇದೆ. ಮೊದಲನ ಹಾಗೆ ಕನ್ನಡದ ಓದುಗರಿಲ್ಲ. ನಿಜ ಸರ್. ಸೊ ಅಗೈನ್ ಈಗ ವಿಧಿ ಇಲ್ಲದೆ ನೀವು ಆ ಕನ್ನಡ ಓದುಗರಿಲ್ಲ ಅಂದ್ರಲ್ಲ. ಸೊ ನನಗೆ ಮೊನ್ನೆ ನಂಗೆ ಬ್ಲಾಸಮ್ ಅಂತ ಒಂದು ಬುಕ್ ಸ್ಟೋರ್ ಇದೆ ಚರ್ಚ್ ಸ್ಟ್ರೀಟಲ್ಲಿ. ಅವ್ರು ಹೇಳಿದ್ದೇನೆಂದರೆ, ಸರ್ ಈ ಸ್ಕ್ಯಾಮ್ ಅಲ್ಲ, ಇಂಗ್ಲೀಷಿಗೆ ತೊಗೊಂಬನ್ನಿ, ಸೇಲ್ ಆಗುತ್ತೆ. ನಮ್ಮಲ್ಲೇ ಇಂಗ್ಲೀಷ್ ಸ್ಕ್ಯಾಮ್ಗಳು ತುಂಬ ಸೇಲ್ ಆಗುತ್ತೆ ಅಂತ ಯಾವುದೋ ಒಂದು ಬುಕ್ಕು ತೋರಿಸೋ, ಇದರಲ್ಲಿ ಏನೂ ಇಲ್ಲ ಸರ್, ಬಟ್ ಸೇಲ್ ಆಗ್ತಾಯಿದೆ. ದೊಡ್ಡ ಸ್ಕ್ಯಾಮು, ನಾನು ಓದಿದ್ದೀನಿ ಅರ್ಧ, ಇದು ಯಾಕೆ ನೀವು ತರಬಾರ್ದು ಅಂದರು. ಅಗೈನ್ ಸಾಲ ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡಿ ಮತ್ತು ಇಂಗ್ಲೀಷಲ್ಲಿ ಇವಾಗ ನಡೀತಾ ಇದೆ ಸರ್ ಕೆಲಸ. ಇನ್ನು ಇಂಗ್ಲೀಷಲ್ಲೂ ತರ್ತೀರಿ? 3-4 ತಿಂಗಳಲ್ಲಿ ತರ್ತೀನಿ ಸರ್. ಅಮೀಬಾದ ಎಕ್ಸ್ಪೀರಿಯನ್ಸ್ ಏನು? ಅಮೀಬಾ ನನ್ನ ಒಂದು ಬಿಟ್ಕಾಯಿನ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಕ್ಯಾಮನ್ನು ಕಾದಂಬರಿಯಾಗಿ ತರುವಂಥದ್ದು ಕನ್ನಡದಲ್ಲಿ ಸ್ವಲ್ಪ ಅಪರೂಪ. ಇಂಗ್ಲೀಷ್ನಲ್ಲಿ ಅಂಥದ್ದಕ್ಕೆ ಒಂದು ವಿಭಾಗವೇ ಇದೆ, ಇತಿಹಾಸವೇ ಇದೆ. ಹೌದು ಸರ್. ಮತ್ತು ಅದಕ್ಕೆ ಆದಂಥ ಓದುಗರಿದ್ದಾರೆ. ಹೌದು ಸರ್. ನಮ್ಮಲ್ಲಿ ಸಸ್ಪೆನ್ಸ್ ಕಾದಂಬರಿಗಳಿದ್ವು ಹಿಂದೆ. ಈಗ ಹಸಿರು ಚೇಳು ಇಂಥದ್ದೆಲ್ಲ ಪ್ರಜಾಮತದಲ್ಲಿ ಹೌದು ಸರ್, ಅವೆಲ್ಲ ನಾವೆಲ್ಲ ಓದಿದ್ದೇವೆ. ಆದರೆ ಈ ಥರ ಸ್ಕ್ಯಾಮನ್ನು ಇಟ್ಕೊಂಡು ಕಾದಂಬರಿಯನ್ನು ಬರೆಯುವುದು ಕನ್ನಡದಲ್ಲಿ ಸ್ವಲ್ಪ ಅಪರೂಪವೇ. ನೀವು ಆ ಪ್ರಯತ್ನ ಕೈ ಹಾಕಿದ್ದೀರಿ, ಅದರ ಅನುಭವ ಏನು? ಅದೇ ಸರ್, ಏನಾದರೂ ಹೊಸ್ದಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಅಷ್ಟೇ. ಸೊ ಅದಾದ ಮೇಲೆ ನನಗೆ ಒಂದು 2-3 ನಿನ್ನೆ ಕೂಡ ಒಬ್ಬರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಂಜುಳಾ ಅಂತ ಸರ್, ಅವರು ಬುಕ್ ಬ್ರಹ್ಮ ಅನ್ನೋ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದೊಂದು ಎನ್ಕೌಂಟ್ರ್ ಇತ್ತು ನನಗೆ. ಸೊ ಅವ್ರ ಪುಸ್ತಕ ಓದಿದ್ದಾರೆ. ಅವ್ರಿಗೇನಂತಂದರೆ ಲೈಕ್ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅದರೊಳಗಡೆ. ಬಟ್ ಐ ರೆಸ್ಪೆಕ್ಟ್ ದಟ್. ಅವರೇ ಫಸ್ಟು ಓದಿ ಇದು ಮಾಡಿದ್ದಾರೆ. ಸೊ ಅದರಲ್ಲಿ ಅವರೊಂದಷ್ಟು ಪಾಯಿಂಟ್ಸ್ ಕೇಳ್ತಾ ಹೋದರು. ಸೊ ಅದರಲ್ಲಿ ಅವರೇ ಹೇಳಿದ್ದಾರೆ, ಒಂದಷ್ಟು ರಿಲೇಟ್ ಆಗ್ತಾಯಿದೆ ಪೊಲಿಟಿಕಲಿ ಪ್ಯಾರಲಲ್ಲಿ. ಸೊ ನೀವು ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಓದ್ತಾ ಅಂತ. ಸೊ ಅದಾದಮೇಲೆ ನಿಮ್ಮ ರೈಟಿಂಗ್, ಅದಕ್ಕೆ ನಾನು ರೈಟಿಂಗ್ ಮಾಡಿರೋದು ಹೇಗಿರುತ್ತೆ ಅಂದರೆ, ನಿಮಗೆ ಲೈಕ್ ಹಿಂದೆ ಮುಂದೆ ಜಾಸ್ತಿ ಹೋಗಿ ಬರುತ್ತೆ ಸರ್. ನನಗೆ ಬರೆಯೋಕ್ಕೆ ಬರೋದೇ ಹಾಗೆ. ಸೊ ನಂಗೊಬ್ಬರು ತುಂಬ ದೊಡ್ಡ ರೈಟ್ರು ಅದನ್ನು ಹೇಳಿದ್ರು, ಇಲ್ಲ ಅದು ರೈಟಿಂಗೇ ಅಲ್ಲ, ಸಾಹಿತ್ಯ ಮೌಲ್ಯ ಇಲ್ದಿರೋದು ಅಂದರು. ಸೊ ನಂಗೆ ಅದು ಗೊತ್ತಿಲ್ಲ ಸರ್. ಅದು ನನಗೆ ಅಂದರೆ ಯಾಕೆ ಅದು ಅಂದರೆ ಈಗ ಹೇಗೆ ಅಂದರೆ, ಪ್ರಪಂಚಕ್ಕೆ ಗೊತ್ತು ಸರ್ ಶೇಕ್ಸ್ಪಿಯರ್ ಯಾರು ಅಂತ. ಆತ ಯಾಕೆ ಸರ್ ಅಂದರೆ, ಆತ ಇನ್ನೋಸೆನ್ಸಿಂದ ಕಥೆ ಹೇಳ್ತಿದ್ರು. ಅಂದರೆ ಈಗ ನನಗೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಸರ್. ಇನ್ನೊಬ್ಬರು ಲೇಖಕರು ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕಲ್ಲಿ ನಿಮಗೆ ಒಂದು ನಾವೆಲ್ ಅಂದರೆ ಹೆಂಗಿರಬೇಕು, ಒಂದು ಕತೆ ಹೆಂಗಿರಬೇಕು ಅಂತ ಇದೆ. ಅಲ್ಲೇನಂದರೆ ಒಂದು ಕತೆ ಶುರುವಾದ್ಮೇಲೆ 15 ನಿಮಿಷಕ್ಕೆ ಒಂದು ಬ್ಯಾಂಗ್ ಬರಬೇಕು, 20 ನಿಮಿಷಕ್ಕೆ ಏನೋ ಆಗ್ಬಿಡಬೇಕು, ಆ ಥರ ಎಲ್ಲ ಹೇಳಿದ್ರು ಸರ್. ಇದನ್ನು ಏನು ಹೇಳ್ತಾರೆ ಅಂದರೆ 3 ಆ್ಯಕ್ಟ್ ಸ್ಟ್ರಕ್ಚರ್ ಅಂತೆಲ್ಲ ನಾವು ಹೇಳ್ತೀವಿ ಸಿನಿಮಾದಲ್ಲಿ. ಬಟ್ ಕ್ರಿಸ್ಟೋಫರ್ ನೋಲನ್ ಆಗಲಿ, ಸ್ಪಿಲ್ಬರ್ಗ್ ಆಗಲಿ, ಇವರೆಲ್ಲ ತುಂಬ ಜನ ಹೇಳೋದಂದರೆ ಆ ಥರ ಸ್ಟ್ರಕ್ಚರೇ ಇಲ್ಲ.